ಇವರೊಬ್ಬ ಬಾಪುಗೌಡ ಮಿಟ್ಟಿ. ಇವ್ರ ಹಿನ್ನೆಲೆ ಏನಿದೆ ಅಂದ್ರೆ ವೇಷದ ಶಾಲೆಯಲ್ಲಿದ್ದಂತ ಅಲ್ಲಿ ಒಂದು ದಂಡ ಮಾಡ್ಕೊತಿರ್ತಾವ. ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ, ದೇಶದ್ರೋಹಿ ಇಂಥವ್ರು ನಾ ಮಠದಾಗ ಇಟ್ಕೋಬಾರ್ದು. ಕನ್ನೇರಿ ಸ್ವಾಮಿಗಳಂತ ಇಲ್ಲಿ ನಾ ಹೆಸರನ್ನು ಬಳಸೋದಿಲ್ಲ. ಇವರೊಬ್ಬ ಬಾಪುಗೌಡ ಮಿಟ್ಟಿ, ಮುದ್ದೇಬೇಳ ತಾಲೂಕಿನ ಹೊಸಕೋಡು ಗ್ರಾಮದಲ್ಲಿದ್ದಂತ ಈ ವ್ಯಕ್ತಿ. ಇವ್ರ ಹಿನ್ನೆಲೆ ಏನಿದೆ ಅಂದ್ರೆ ಲಿಂಗಾಯತ್ ಕುಟುಂಬದಲ್ಲಿ ಜನನವಾಗಿ ಲಿಂಗಾಯತ ಎಲ್ಲ ಬಸವ ಧರ್ಮದ ಒಂದು ಚಾರಕನಾಗಿ ನಂತರ ಇವರ ತಮ್ಮನನ್ನ ರಾಜಕೀಯದಲ್ಲಿ ZPM ಮೆಂಬರ್ ಮಾಡಿ ಇವರ ಮೂಲ ಆಸ್ತಿ ಏನಿತ್ತು ಆವಾಗ ಏನಿದೆ ಅಲ್ಲಿಂದ ಇವರು ಬಸವಣ್ಣನ ಹೆಸರು ಮೇಲೆ ಪ್ರಚಾರ ಮಾಡ್ತಾ ಸಿದ್ದೇಶ್ವರಪ್ಪ ವಿನೂತನ ಇವ್ರು ಎಲ್ಲರೂ ಗಪ್ಪಾಗಿತ್ತು. ಸಿದ್ದೇಶ್ವರಪ್ಪ ಹೋಗಿ ಬಿಡ್ಕೊಳ್ಳೋದು ಇದು ಮಾಡೋದ್ರಿಂದ ಇವಾಗ ಸ್ವಾಮಿಯಾಗಿ ನಿರ್ಮಾಣ ಆದ. ಇವನೊಬ್ಬ ಕುಲಾಪುರಕ್ಕೆ ಹೋಗಿ ಅಲ್ಲಿ ಕನ್ನೇರಿಗೆ ಹೋಗಿ ಇವ ವಿಭೂತಿಯನ್ನ ಧರಿಸದೆ ಒಬ್ಬ ಸ್ವಾಮೀಜಿ ಆಗ್ಯಾನಂದ್ರೆ ಯಾರು ನಂಬ್ತ? ಬಸವಣ್ಣನವರ ಅನ್ಯಾಯ ಆಗ್ಲಿಕ್ಕೆ ವಿಭೂತಿ ಕಂಪಲ್ಸರಿ ಬೇಕು. ಇವೊಬ್ಬ ಕುಕ್ಮ ಹಚ್ಕೊಂಡು ಇವರು ಆ ಭಾಷೆ ಬಳಸಬಾರ್ದು. ನಾವು ವೇಷದ ಶಾಲೆಯಲ್ಲಿದ್ದಂತ ಇವ ಆ ಪದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ದಂಡ ಮಾಡ್ಕೊತಿದ್ದಾವ. ಇವನ್ ಸಂಬಂಧ ಏನ್ ಯಾರ ಜೋಡಿ ಸಂಬಂಧ ಅದ, ಇವನ್ ಬಿಸ್ನೆಸ್ ಏನಿದೆ, BL ಶಂಕರ್ ಜೋಡಿ ಇವ್ ಸಂಬಂಧ ಏನದ. ಸಿದ್ದೇಶ್ವರಪ್ಪ ಅವ್ರು ಇದ್ದಾಗ ಯಾವ್ದನ್ನು ಅದು ಬೆಳಕಿಗೆ ತರ್ಲಿಲ್ಲ, ಗೋಪ್ಯಾಗೆ ಇಟ್ಕೊಂಡ್ ಬಂದ. ಇವನು ಅಲ್ಲಿ ಇದ್ದಂತ ಆಸ್ತಿ ಬಸವಕೋಟದಾಗ ಎಷ್ಟು ಈಗ 100 ಎಕರೆ ದ್ರಾಕ್ಷಿ ತೋಟ ಮಾಡ್ಯಾರ. ಎಲ್ಲಿದ್ ಬರ್ತಿದ್ವು ಇನ್ನೂ ಬಹಳ ಇದೆ. ಇನ್ನೂ ಅದನ್ನೆಲ್ಲ ನಾವೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡತ್ತೇವೆ, ಹೊರಗೆ ತರ್ತೇವೆ. ಇವು ಈ ಲಿಂಗಾಯತ ಧರ್ಮಕ್ಕ ಲಿಂಗಾಯತ್ರಿಗೆ ಯಾಕೆ ಇಷ್ಟು ಮಾಡತ್ತಾನಂದ್ರೆ ಬಿಜೆಪಿಯಲ್ಲಿ BL ಸಂತೋಷ್ ಅವರ ಅನ್ಯಾಯ ಆಗಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಅವ್ರ ಇದ್ದಂತ ಎಲ್ಲಾ ಹಣ ಏನಿದೆ ಇವ್ರಂತಾನೆ ಇದೆ. ಇದನ್ ಮುಂದ ಎಲೆಕ್ಷನ್ ನಲ್ಲಿ ಯಾರ್ಯಾರು ಟಿಕೆಟ್ ಕೊಡ್ಬೇಕು ಅನ್ನೋದು ಈಗಾಗಲೇ ಬುಕ್ ಮಾಡ್ಕೊಂಡಾನ. ಈ ರೀತಿ ಮಾಡೋ ನಾವು ಸ್ವಾಮಿ ನೋಡಿಲ್ಲ. ಬಾಪುಗೌಡ ಅಂತೇಳಿ ನಾನು ಕರೆಯವಂಗ ಇಂಥ ಒಬ್ಬ ಚಾರಿತ್ರ್ಯ ಬಗ್ಗೆ ಮಾತಾಡ್ತಾನೆ. ಬಿಜಾಪುರ ಜಿಲ್ಲೆಯ ಗಣ್ಯ ವ್ಯಕ್ತಿಗಳ ಬಗ್ಗೆ ನೀನು ಚಾರಿತ್ರ್ಯ ಏನದಪ್ಪ? ಬಾಪುಗೌಡ ಮಿಸ್ಟರ್ ಬಾಪುಗೌಡ ನಿಮ್ಗೆ ಚಾರಿತ್ರ್ಯ ಏನಿದೆ? ನೀನೊಬ್ಬ ಅವ್ರ ಅಪ್ಪಟ ಬಸವಾದಿಯಾ? ವಿಭೂತಿ ಧರಿಸ್ತೀಯಾ? ಕೂಪ್ ಮ್ಯಾಕ್ ನಿನ್ಗೆ ಎಲ್ಲಿ ಬತ್ತು ಕೂಪ್? ಇದು ಯಾವಾಗ ನೀ ಕೂಪ್ ಧಾರಣೆ ಮಾಡತ್ತಿ? ಇದು ನಮಗ್ ಪ್ರಶ್ನೆ ಬಂದ.